ಇರಲಿಲ್ಲ ಅಂದರೆ ಪ್ಲೇಟ್ ವಾಪಸ್ ತರಬೇಕಾಯ್ತು, ಅಸಹ್ಯ ಆಗಿಬಿಡುತ್ತೆ ಮತ್ತೆಲ್ಲರ ಜೊತೆ. ಜಪ ಮಾಡ್ಕೊಂಡು ಹೋಗೋರು ಇಲ್ಲಂತೆ, ಬರೀ ದರ್ಶನ ಮಾಡೋರು ಇಲ್ಲಂತೆ ಗೈಸ್. ಸೊ ಹಾಯ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಗೈಸ್. ಸೊ ಇವತ್ತು ಲೇಟಾಗಿ ಎದ್ಬಿಟ್ಟೆ ಗೈಸ್, ಆಲೇ 9 o'clock ಆಗಿಬಿಡ್ತು. ಸೊ ತಿಂಡಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕು ಗೈಸ್. ಇಡ್ಲಿ ಇರುತ್ತೆ ಇವತ್ತು, ಇತ್ತು ಏನೋ ಇಡ್ಲಿನೇ ಇರುತ್ತೆ, ಆದರೆ ಈಗ 9 o'clock ಆಯ್ತು ಗೈಸ್, ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನೋಡ್ಕೊಂಬರ್ಬೇಕು ಗೈಸ್. ಡೈರೆಕ್ಟ್ ಪ್ಲೇಟ್ ತೊಗೊಂಡು ಹೋಗೋದು ಬೇಡ ಗೈಸ್, ಮೊದಲು ಬಾಟಲ್ ತೊಗೊಂಡು ಹೋಗೋಣ. ಹಾಗೆ ಪ್ಲೇಟ್ ಇರಲಿಲ್ಲ ಅಂದರೆ ಪ್ಲೇಟ್ ವಾಪಸ್ ತರಬೇಕು ಗೈಸ್, ಅಸಹ್ಯ ಆಗಿಬಿಡುತ್ತೆ ಮತ್ತೆಲ್ಲರ ಜೊತೆ. ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ. ಚಲಕ್ಕೆ ಸಿಗ್ತೀನಿ ಗಾಯ್ಸ್ ನಿಮಗೆ, ಬಾಯ್. ತಿಂಡಿ ಇದೆ ಗಾಯ್ಸ್, ಇಡ್ಲಿ ಇದೆ, ಯಾಕೋ ಜಾಸ್ತಿ ಇದೆ. ಬಿಸಿ ಬಿಸಿ ಮಾಡಿಟ್ಟಿದ್ದಾರೆ ಗೈಸ್. ಈಗ ಹಾಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಗೈಸ್, ಲಿಫ್ಟಲ್ಲಿದ್ದೀನಿ ಈಗ. ಸೊ ನೋಡೋಣ, ಬಿಸಿ ಬಿಸಿ ಇದೆ ಗೈಸ್, ಈಗ ಮಾಡಿಟ್ಟಿದ್ದಾರೇನೋ, ಖಾಲಿಯಾಗಿರ್ಬೇಕಿತ್ತು ಫಸ್ಟ್ ಮಾಡಿರೋ. ಈಗ ಬಿಸಿ ಬಿದ್ದವು, ಹೋಗೋಣ ಹಾಕ್ಕೊಂಡು ಬರೋಣ. ಸೊ ಗೈಸ್ ಈಗ ತಿಂಡಿ ಹಾಕಿಸ್ಕೊಂಡು ಬಂದೆ. ಆಮೇಲೆ 10 o'clockಗೆ ಹೋಗ್ಬೇಕು ಗೈಸ್, ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಫ್ರೆಂಡ್ ಬೇರೆ ಬಂದಿದ್ದಾರಲ್ಲ ಗೈಸ್, ಅವರು ಒಂದೇ ಟೈಮ್ ಹೋಗಿರೋದು ಇಸ್ಕಾನ್ ಟೆಂಪಲ್ಗೆ, ಈಗ ಸೆಕೆಂಡ್ ಟೈಮ್ ಆಗುತ್ತೆ ಅವ್ರಿಗೆ. ಸೊ ನಾವು ಭಾಳ ದಿನ ಆಯ್ತು ಗೈಸ್, ಭಾಳ ಅಂದರೆ ಭಾಳ ದಿನ ಆಯಿತು ಹೋಗೇ ಇಲ್ಲ ಇಸ್ಕಾನ್ಗೆ. ಸೊ ಅಲ್ಲಿಂದ ಮತ್ತೇನಾದ್ರು ಮೂಡ್ ಚೇಂಜ್ ಆದರೆ ಮತ್ತೆ ಬೇರೆ ಪ್ಲೇಸಿಗೆ ಹೋಗಬೇಕು, ಇಲ್ಲ ಅಂದರೆ ಹಾಗೆ ಬಂದುಬಿಡ್ಬೇಕು ಗೈಸ್ ಅಷ್ಟೇ. ಸೊ ಆ್ಯಂಡ್ ಇವತ್ತು ಸ್ಯಾಟರ್ಡೇ ಬೇರೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗಲೇಬೇಕು ಗೈಸ್, ಅದನ್ನು ತಪ್ಪಿಸೋದೇ ಇಲ್ಲ. ಎಲ್ಲ ಶನಿವಾರ ಹೋಗ್ತೀವಿ ನಾವು. ಸೊ ಸಂಜೆ ಅಲ್ಲಿಗೆ ಹೋಗಿ ಅದು ಮುಗಿಸ್ಬಿಡ್ಬೋದು ಗೈಸ್ ಅಷ್ಟೇ. ನಾಳೆ ಹೋಗ್ಬಿಡ್ತಾರೆ ಅವರು. ಸೊ ನಾಳೆ ನಾವು ಎಲ್ಲೋ ಹೋಗ್ಬೇಕು ಗೈಸ್. ಸೊ ಸ್ಟೇ ಟ್ಯೂನ್ಡ್ ಆಗಿರಿ, ನೋಡ್ತಾ ಇರಿ ಗೈಸ್. ಈಗ ತಿಂಡಿ ತಿಂದು ಆಮೇಲೆ ಸಿಗ್ತೀನಿ, ಬಾಯ್. ಸೊ ಗಾಯ್ಸ್ ಈಗ ತಿಂಡಿ ಆಯ್ತು ನಂದು. ಸೊ ಈಗ ರೆಡಿ ಆಗ್ಬೇಕು ಗೈಸ್. ಎಷ್ಟಾಗಿದೆ ಟೈಮು, ಒಂದು 10 ಹಂಗಾಗಿರ್ಬೇಕು ಗೈಸ್. 10ಗೆ ಹೋಗ್ಬಿಡ್ಬೇಕಿತ್ತು, ಲೇಟಾಗಿದೆ ಇವತ್ತು. ಸೊ ರೆಡಿ ಆಗೋಣ ಗೈಸ್ ಈಗ, ಬಾಯ್. ಈಗ ಹೋಗ್ತಿದ್ದೀವಿ, ಬಸ್ಸಿಗೆ ಹೋಗ್ಬೇಕಾಯ್ತು. ಮೆಟ್ರೋಗೆ ಬೇಡ ಅಂತಿದ್ದಾರೆಲ್ಲ, ಬಸ್ಸಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಗಾಯ್ಸ್. ಬಸ್ ಸ್ಟ್ಯಾಂಡ್ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಇದಕ್ಕೆ ಹೋಗ್ಬೇಕಾಯ್ತು, ಇಸ್ಕಾನ್ಗೆ. ಅಲ್ಲಿಂದ ಯಾವ ಬಸ್ ಹೋಗೋದು ಏನು ಗೊತ್ತಿಲ್ಲ ನಮಗೆ. ಸೊ ಅಲ್ಲೇ ಹೋಗಿ ಡಿಸೈಡ್ ಮಾಡ್ಬೇಕು ಗೈಸ್. ಬಸ್ಸಲ್ಲಿ ಸಿಗ್ತೀನಿ ಗೈಸ್ ನಿಮಗೆ, ಬಾಯ್. ಬಸ್ಸಿಗೆ ಹತ್ತಿದ್ದೀವಿ ಗೈಸ್, ಈಗ ಮೆಜೆಸ್ಟಿಕ್ಗೆ ಹೋಗ್ತಿದ್ದೀವಿ. ಸೊ ಎಲ್ಲ ನಿಂತ್ಕೊಂಡಿದ್ದಾರೆ, ಸೀಟೇ ಇಲ್ಲ ಕುಂದ್ರಕ್ಕೆ. ನಾವು ನಿಂತಿದ್ವಿ ಗೈಸ್, ಈಗ ಕುಂತ್ವಿ, ಈಗ ಸೀಟ್ ಸಿಕ್ತು. ಸೊ ಮೆಜೆಸ್ಟಿಕ್ಕಿಂದ ಯಾವ ಬಸ್ ಹೋಗ್ಬೇಕಂತ ಏನೂ ಗೊತ್ತಿಲ್ಲ, ಅಲ್ಲೇ ಹೋಗಿ ನೋಡ್ಬೇಕು ಗೈಸ್. ಈಗ ಮೆಜೆಸ್ಟಿಕ್ಕಿಂದ ಮತ್ತೆ ಬಸ್ ಹತ್ತಿದ್ದೀವಿ ಗೈಸ್. ಈಗ ಮಹಾಲಕ್ಷ್ಮಿ ಲೇಔಟಿಗೆ ಹೋಗಬೇಕು. ಬಸ್ ಎಲ್ಲ ಖಾಲಿ ಇದೆ ಇವತ್ತು. ಸೊ ಮಹಾಲಕ್ಷ್ಮಿ ಹೋಗೋರು ನೋಡ್ಕೊಳ್ಳಿ ಗೈಸ್, 252F ಬಸ್ ಹತ್ತಬೇಕು. ಅಲ್ಲಿಂದ 600 ಮೀಟರು ಇಸ್ಕಾನ್ ಟೆಂಪಲ್ ಗೈಸ್. ಯಾರ್ಯಾರು ಹೋಗ್ಬೇಕು ನೋಡಿ. ಸೊ ಈಗ ಬಂದ್ವಿ ಗೈಸ್ ಇಸ್ಕಾನ್ ಟೆಂಪಲ್ಗೆ, ಈಗ ಬಸ್ ಹೇಳಿದ್ವಿ. ಸೊ ಈಗ ಹೋಗ್ತಿದ್ವಿ ಗೈಸ್. ಒಳಗೆ ಪರ್ಮಿಷನ್ ಇಲ್ಲ ಅಂದ್ಕೊತೀನಿ ವಿಡಿಯೋ ಮಾಡೋದು. ಚೆಕಿಂಗ್ ಕೌಂಟ್ರ್ ಇದೆ ಗೈಸ್, ನೋಡ್ಬೇಕಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಮೆನ್ನು, ಆ ಕಡೆ ಲೇಡೀಸ್ ಇದೆ. ಇಲ್ಲಿ ಚೆಕ್ ಮಾಡಿಕೊಂಡು ಹೋಗ್ಬೇಕು ಗೈಸ್. ಇಲ್ಲಿ ಸೆಕ್ಯೂರಿಟಿ ಚೆಕ್ ಆಯಿತು. ಈಗ ಇದಕ್ಕೆ ಹೋಗ್ತಿದ್ದೀವಿ ಗೈಸ್, ಸ್ಲೀಪರ್ ಕೌಂಟ್ರಿಗೆ. ನಾವು ಸ್ಲೀಪರ್ ಇಟ್ಟು ದರ್ಶನಕ್ಕೆ ಹೋಗ್ಬಿಡೋದು ಗೈಸ್. ಈಗ ಸ್ಲೀಪರ್ ಕೌಂಟ್ರ್ ಕೊಟ್ವಿ ಗೈಸ್. ಈಗ ಇದು ಕಾರ್ಡ್ ಕೊಟ್ಟರೆ ಒಂದು V34A ಅಂತೆ. ಮತ್ತೆ ಬರುವಾಗ ಅದನ್ನೇ ಕೊಟ್ಟು ಸ್ಲೀಪರ್ ಇಸ್ಕೊಂಬರ್ಬೇಕು ಗೈಸ್ ಅಷ್ಟೇ. ಸೊ ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಒಳಗೆ ಮೇ ಬಿ ಅಲೋ ಇಲ್ಲ ಗೈಸ್, ಪ್ರೊಹಿಬಿಟೆಡ್ ಆಗಿದೆ ಫೋಟೋಗ್ರಫಿ ಮಾಡೋದು. ಸೊ ಇನ್ನೂ ಒಳಗೆ ಬಂದ್ವಿ ಗೈಸ್. ಸೊ ಈಗ ಹೋಗೋಣ ಒಳಗೆ ದರ್ಶನ ಪಡೆಯೋಕ್ಕೆ. ಸೊ ಇಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ ಅಂತ ಭಾಳ ಜನ ಇದ್ದಾರೆ ಗೈಸ್, ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡ್ತಿದ್ದಾರೆ. ನೋಡಿ ಗೈಸ್, ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ ಇಸ್ಕಾನ್ ಟೆಂಪಲ್ದು. ಸೊ ನೈಸ್ ಗೈಸ್, ಮಸ್ತಿದೆ. ಸೊ ಈಗ
ಹೋಗ್ತಿದ್ದೀವಿ. ನೋಡೋಣ ಗೈಸ್, ರಶ್ ಇಲ್ಲ ಅಂದ್ಕೊತೀನಿ, ಇವತ್ತು ಭಾಳ ರಶ್ ಇಲ್ಲ. ಸೊ ಒಳಗೆ ಹೋಗ್ಮೇಲೆ ನೋಡ್ಬೇಕು ಗೈಸ್. ಸೊ ಈಗ ಎಂಟ್ರಿ ಆದ್ವಿ ಗೈಸ್, ಒಳಗೆ ಹೋಗ್ತಿದ್ದೀವಿ. ಸೊ ಎಲ್ಲ ಇಲ್ಲೇ ನಿಂತು ಬಿಡ್ತಾರೆ ಗೈಸ್, ವಿಡಿಯೋ ಫೋಟೋ ಮಾಡ್ಕೊಳಕ್ಕೆ ಜಾಗನೇ ಇರಲ್ಲ. ಸೊ ಈಗ ಒಳಗೆ ಹೋಗೋಣ ಗೈಸ್, ಒಳಗೆ ಹೋಗಿ ದರ್ಶನ ಪಡ್ಕೊಂಡು ಬರೋಣ. ಸೊ ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಹೋಗ್ತಿದ್ವಿ ದರ್ಶನಕ್ಕೆ. ಜಾಸ್ತಿ ಜನ ಇಲ್ಲ ಗೈಸ್, ಅಷ್ಟು ಜಾಸ್ತಿ ಜನ ಇಲ್ಲ. ಒಳಗೆ ಹೋದ್ಮೇಲೆ ರಶ್ ಆಗುತ್ತೆ, ನಾನು ನೋಡಬೇಕು ಗೈಸ್. ಈಗ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಅದು ಬೇರೆ ಅಂತೆ, ಇದು ಬರೀ ದರ್ಶನ ಅಂತೆ. ಇಲ್ಲಿ ಜಪ ಮಾಡ್ಕೊಂಡು ಹೋಗೋರು ಇಲ್ಲಂತೆ, ಬರೀ ದರ್ಶನ ಮಾಡೋರು ಇಲ್ಲಂತೆ ಗೈಸ್. ಸೊ ಈಗ ಹೋಗ್ತಿದ್ವಿ ಒಳಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲ್ಲೋ ಇಲ್ಲ ಗೈಸ್. ನೋಡೋಣ ಏನಾಗುತ್ತೆ ಅಂತ. ಬಾಯ್. ಸೊ ಗೈಸ್, ಈಗ ಮೇನ್ ಟೆಂಪಲ್ ಒಳಗೆ ದರ್ಶನಕ್ಕೆ ಹೋಗಬೇಕು. ಸೊ ಇಲ್ಲಿ ಬಂದರೆ ಒಂಥರ ಪೀಸ್ ಗೈಸ್. ಇಲ್ಲಿ ಎಲ್ಲ ಮರೆತು ಬರೀ ರಾಧೆ ರಾಧೆ. ಈಗ ಮೇನ್ ಟೆಂಪಲ್ ಒಳಗೆ ಹೋಗ್ಬೇಕು ಗೈಸ್. ಒಳಗೆ ವಿಡಿಯೋಗ್ರಫಿ ಏನೂ ಇಲ್ಲ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ ಗೈಸ್. ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಪ್ರೊಹಿಬಿಟೆಡ್ ಗೈಸ್. ಸೊ ಹೋದ್ಮೇಲೆ ಸಿಗ್ತೀನಿ ನಿಮಗೆ, ಬಂದು ದರ್ಶನ ಮಾಡ್ಕೊಂಡು ಬಂದು ಸಿಗ್ತೀನಿ. ಬಾಯ್. ಒಳಗೆ ಬಂದ್ವಿ ಗೈಸ್, ದರ್ಶನ ಎಲ್ಲ ಮುಗೀತು. ಸೊ ಇಲ್ಲಿ ನೋಡೋಕ್ಕೆ ಎಕ್ಸಿಟ್ ಆಗಿ ಬಂದ್ವಿ. ಇಲ್ಲಿ ಬುಕ್ಸ್ ಸೇಲ್ ಗೈಸ್, ಇಲ್ಲೆಲ್ಲ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ಸೊ ಈಗ ಒಳಗೆ ಹೋಗ್ತಿದ್ವಿ ಗೈಸ್, ಹೊರ ಹೋಗ್ತಿದ್ವಿ ಎಕ್ಸಿಟ್. ಗಾಯ್ಸ್ ಈಗ ಪ್ರಸಾದಕ್ಕೆ ಹೋಗ್ತಿದ್ದೀವಿ. ನೋಡಿ ಇಲ್ಲಿ ಹೆಂಗಿದೆ. ಸೊ ನೋಡಿ ಗೈಸ್, ಎಲ್ಲ ಹೆಂಗೆ ನಿಂತ್ಕೊಂಡಿದ್ದಾರೆ ಅದನ್ನು ನೋಡ್ತಾ. ಈಗ ಪ್ರಸಾದ ಗೈಸ್, ಪ್ರಸಾದಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಸಿಗ್ತೀವಿ ನಿಮಗೆ. ಬಾಯ್. ಸೊ ಪ್ರಸಾದ ಕೊಟ್ಟರು ಗೈಸ್, ಪೊಂಗಲಿದೆ. ಭಾಳ ಜನನೂ ಇಲ್ಲ ಗೈಸ್, ಭಾಳ ಜನ ಇಲ್ಲ, ಅಷ್ಟೇನಿಲ್ಲ. ಸೊ ಈಗ ಪ್ರಸಾದ ತಿಂದುಬಿಟ್ಟು ಆಮೇಲೆ ಸಿಗೋಣ ಗೈಸ್ ಹೊರಗೆ. ಗಾಯ್ಸ್ ಈಗ ಮುಗೀತು, ದರ್ಶನ ಮುಗೀತು ಗಾಯ್ಸ್. ಇಸ್ಕಾನ್ ಟೆಂಪಲ್. ಈಗ ಓರಿಯನ್ ಮಾಲಿಗೆ ಹೋಗ್ತಿದ್ವಿ ಗಾಯ್ಸ್. ಇಸ್ಕಾನ್ ಟೆಂಪಲ್ಲಿಗೆ ಹೋದವ್ರು ಓರಿಯನ್ ಮಾಲಿಗೆ ಹೋಗಲೇಬೇಕು ಗಾಯ್ಸ್, ಅದು ಪರಂಪರೆ. ಹಾಗೆ ಹೋಗ್ತಿದ್ವಿ ಈಗ ಓರಿಯನ್ ಮಾಲ್ಗೆ. ಅಲ್ಲಿ ಸ್ವಲ್ಪ ಏನಾದ್ರು ಅಡ್ಡಾಡಿ ಮತ್ತೇನೋ ಮಾಡ್ಬೇಕಂತ ಗಾಯ್ಸ್ ಇವರು, ರೀಲ್ಸು ಅದನ್ನೆಲ್ಲ ಮಾಡಿ ಹೋಗ್ಬೇಕು ಗಾಯ್ಸ್ ಅಷ್ಟೇ. ಅಲ್ಲಿಂದ ಮತ್ತೆ ಇಲ್ಲಿಗೆ ಬರಬೇಕಾ, ಅಲ್ಲಿಂದನೇ ಬಸ್ ಸ್ಟಾಪ್ ಆಯ್ತಾ ಗೊತ್ತಿಲ್ಲ ಏನು. ಸೊ ಈಗ ಹೋಗ್ತಿದ್ದೀವಿ. ಸೊ ಸಿಗ್ತೀನಿ ಗೈಸ್ ಹೋದ್ಮೇಲೆ. ಬಾಯ್. ಈಗ ಎಂಟ್ರಿ ಆದ್ವಿ ಓರಿಯನ್ ಮಾಲ್ ಒಳಗೆ. ಸೊ ಇಲ್ಲೆಲ್ಲ ನೋಡಿ ಗೈಸ್, ಪರ್ಫ್ಯೂಮು, ಇಲ್ಲಿ ಈ ಕಡೆ ಸನ್ ಗ್ಲಾಸಸ್ ಇದೆ ಈ ಸೈಡು. ಸೊ ಈಗ ಒಳಗೆ ಎಂಟ್ರಿ ಆಗಿದ್ದೀವಿ. ಸುತ್ತಾಡ್ಬೇಕು ಗೈಸ್, ಸುಮ್ಮನೆ ಸುತ್ತಾಡಬೇಕು, ಏನು ತಗೊಳೋದಿಲ್ಲ, ಸುಮ್ಮನೆ ಸುತ್ತಾಡಬೇಕು. ಸೊ ಹೋಗ್ತಿದ್ದೀವಿ ಗೈಸ್ ಇನ್ನು ಮುಂದೆ. ಎಲ್ಲ ಮುಖ ನೋಡ್ತಿದ್ದಾರೆ ಗಾಯ್ಸ್. ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಗೊತ್ತಾಗಲ್ಲ, ನರ್ವಸ್ ಫೀಲ್ ಆಗಿಬಿಡುತ್ತೆ ಗಾಯ್ಸ್ ಹಿಂಗೆ ನೋಡಿದ್ರೆ. ಸೊ ಏನೂ ಮಾಡೋಕ್ಕಾಗಲ್ಲ ಗಾಯ್ಸ್, ಸುಮ್ಮನೆ ಹೋಗ್ಬೇಕು ಮುಂದಕ್ಕೆ. ಸೊ ಹೋಗ್ತಾ ಇದ್ದೀವಿ, ನೋಡಬೇಕು ಮುಂದೆ ಏನೇನಾಗುತ್ತೋ. ಅಡ್ಡಾಡಿ H&M ಎಲ್ಲ ಇದೆ ಇಲ್ಲಿ. H&M ಮೊದಲೇ ಇರಲಿಲ್ಲ ಗಾಯ್ಸ್, ಈಗ ಮಾಡಿದಾರೇನೋ H&M ಗೊತ್ತಿಲ್ಲ ಗಾಯ್ಸ್. ಈಗ ವೆಸ್ಟ್ ಸೈಡಿಗೆ ಬಂದಿದ್ವಿ. ಸೊ ಏನಾರು ನೋಡೋಕ್ಕೆ. ನೋಡೋಣ ಗಾಯ್ಸ್, ಏನು ಇಷ್ಟ ಆಗುತ್ತೋ ಏನು ಇಷ್ಟ ಆಗಲ್ಲೋ. ಜಾಸ್ತಿ ರೇಟ್ ಗಾಯ್ಸ್, ಇಲ್ಲಿ ತಗೊಳಕ್ಕಾಗಲ್ಲ. ಸೊ ಇಲ್ಲೇ ಕೂತ್ಕೊಂಡಿದ್ದೀವಿ ಗೈಸ್. ಇಲ್ಲೇ ನೋಡಿ, ಇಲ್ಲಿ ಸ್ಟಾರ್ಬಕ್ಸ್ ಇದೆ, ಅದರ ಎದುರುಗಡೆನೇ ಕುಂತಿದ್ದೀವಿ. ಇನ್ನೊಂದು ರೌಂಡ್ ಹಾಕ್ಕೊಂಡು ಹೋಗ್ಬಿಡೋದು ಗೈಸ್, ಭಾಳ ಏನು ಕೆಲಸ ಇಲ್ಲ ಇಲ್ಲಿ. ಸೊ ಎಲ್ಲ ಇಲ್ಲೇ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಸೊ ಇನ್ನೊಂದು ಸ್ವಲ್ಪ ಸುತ್ತಾಡಿ ಹೋಗ್ಬಿಡೋದು ಗೈಸ್ ಅಷ್ಟೇ. ಭಾಳ ಟಯರ್ಡ್ ಆಗಿಬಿಟ್ಟಿದೆ ಇವತ್ತು. ಸೊ ಹೋದ್ಮೇಲೆ ಆಂಜನೇಯ ದೇವಸ್ಥಾನ ಬೇರೆ ಹೋಗ್ಬೇಕು ಗೈಸ್, ಲೇಟ್ ಆಗಿಬಿಡುತ್ತೇನೋ ಗೊತ್ತಿಲ್ಲ. ಸೊ ಅಲ್ಲಿಂದ ಬಸ್ ಹತ್ತಿದ್ವಿ ಗೈಸ್. ಇಲ್ಲಿ ಅದು ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಅಂತ ಗೈಸ್, ಅಲ್ಲಿಂದ ಬಸ್ ಹತ್ತಿದ್ದೀವಿ. ಮೆಜೆಸ್ಟಿಕ್ಗೆ ಹೋಗ್ಬೇಕು ಇಲ್ಲಿಂದ. ಸೊ ಭಾಳ ಟ್ರಾಫಿಕ್ ಇದೆ ಗೈಸ್. ಬಸ್ ಒಳಗಡೆನೂ ಏನು ಯಾರೂ ಇಲ್ಲ, ಖಾಲಿ ಇದೆ. ಟ್ರಾಫಿಕ್ಕು ಜಾಸ್ತಿ ಆಗಿದೆ ಗೈಸ್. ಈಗ ಬಂದು ಹೇಳ್ಕೊಂಡಿದ್ವಿ ಗೈಸ್, ಈಗ ಆಂಜನೇಯ ಟೆಂಪಲಿಗೆ ಹೋಗಬೇಕು. ಲೇಟ್ ಆಗಿಬಿಟ್ಟಿದೆ ಗೈಸ್. ನಾನು ಬೆಳಗ್ಗೆ ಏನು ಅಂದ್ಕೊಂಡೆ ಅಂದರೆ
ಬೇಗನೆ ಬರ್ತೀವಿ ನಾವು ಅಲ್ಲಿ ಇಸ್ಕಾನ್ ಟೆಂಪಲಿಂದ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ನೈಟ್ ಹೋದ್ರಾಯ್ತು ಅಂದ್ಕೊಂಡಿದ್ದೆ. ಸೊ ಇದು ಆಗಿಬಿಟ್ಟಿದೆ ಗೈಸ್, ಲೇಟ್ ಆಗಿಬಿಟ್ಟಿದೆ ಇವತ್ತು. ಈಗ ಒಳಗೆ ಹೋಗ್ತಿದ್ವಿ ಗೈಸ್. ಇಲ್ಲೇ ಇರುತ್ತೆ, ಇದೂ ಭಾಳ ಟ್ರಾಫಿಕ್ ಆಗುತ್ತೆ ಗೈಸ್ ಇಲ್ಲಿ ದೇವಸ್ಥಾನದ ಮುಂದೆ ಎಲ್ಲ ಭಾಳ ಜನ ಬಂದುಬಿಡ್ತಾರೆ ಸ್ಯಾಟರ್ಡೆ ಎಲ್ಲ. ಸೊ ಭಾಳ ಜನ ಬಂದುಬಿಡ್ತಾರೆ. ಈಗ ರೋಡ್ ಕ್ರಾಸ್ ಮಾಡ್ಕೊಂಡು ಒಳಗೆ ಹೋಗ್ಬೇಕು ಗೈಸ್. ಸೊ ಒಳಗೆ ಬಂದ ಗೈಸ್ ನೋಡಿದೆ ಆಂಜನೇಯ ಟೆಂಪಲ್ಲು. ಸೊ ಇಲ್ಲೇ ಕ್ರಾಕ್ಸ್ ತೆಗೆದು ಹೋಗೋಣ ಗೈಸ್. ಇಲ್ಲಿನೂ ಫೋಟೋಗ್ರಫಿ ಮಾಡೋಕ್ಕೆ ಬಿಡಲ್ಲ ಗೈಸ್. ಸೊ ದೇವ್ರನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಈಗ ನೋಡ್ಕೊಳ್ಳಿ ಗೈಸ್, ಇದೆ ದೇವಸ್ಥಾನ. ದಿನ ಶನಿವಾರ ಬರ್ತೀವಿ ನಾವು ಇಲ್ಲಿಗೆ. ಸೊ ಮುಗೀತು ಗೈಸ್, ಈಗ ದರ್ಶನ ಮುಗೀತು. ಸೊ ಇಲ್ಲಿ ಬಂದರೆ ಒಂಥರ ಪೀಸ್ ಗೈಸ್, ಅದಕ್ಕೆ ಶನಿವಾರ ಬಂದುಬಿಡೋದು ಇಲ್ಲಿ. ಸೊ ಈಗ ಲೇಟ್ ಆಗಿಬಿಟ್ಟಿದೆ ಗೈಸ್, ಪಿ ಜಿಗೆ ಹೋಗೋಣ. ಇಲ್ಲೇ ಕ್ರಾಕ್ಸ್ ಬಿಟ್ಟಿದ್ದೆ ನಾನು ಹಾಕ್ಕೊಂಡು ಹಂಗೆ ಹೋಗ್ಬಿಡೋದು ಗೈಸ್. ಲೇಟಾಗಿದೆ ಇವತ್ತು. ನಾನೇನು ಅಂದ್ಕೊಂಡೆ ಬೆಳಗ್ಗೆ ಅಂದರೆ ಜಲ್ದಿನೇ ಬರೋಣ ಓರಿಯನ್ ಮಾಲಿಂದ, ನೈಟ್ ಬರೋಣ ಇಲ್ಲಿ ಅಂದ್ಕೊಂಡಿದ್ವಿ ಗೈಸ್. ಆಗಿಲ್ಲ ಅದು, ಹೋಗೋಣ ಈಗ ಪಿ ಜಿಗೆ ಬಂದೆ ಗೈಸ್. ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಗೈಸ್, ಬೆಳಗ್ಗೆಯಿಂದ ಅಡ್ಡಾಡಿ. ಸೊ ಇಸ್ಕಾನ್ ಟೆಂಪಲಿಂದ ಅಲ್ಲಿಗೆ ವಾಕು, ಓರಿಯನ್ ಮಾಲಿಗೆ ವಾಕು, ಓರಿಯನ್ ಮಾಲಿಂದ ಬಸ್ ಸ್ಟ್ಯಾಂಡಿಗೆ ವಾಕು, ಅಲ್ಲಿಂದ ಆಂಜನೇಯ ಟೆಂಪಲ್ಗೆ ಬಂದ್ವಿ, ಅದು ವಾಕು. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಗೈಸ್ ಅಡ್ಡಾಡಿ. ಸೊ 4th ಫ್ಲೋರ್ ಗೈಸ್ ನಮ್ಮದು. ಈಗ 4th ಫ್ಲೋರ್ ಇದೆ ಗೈಸ್ ನಮ್ಮ ರೂಮ್. ಸೊ ರೆಸ್ಟ್ ಮಾಡಿಬಿಡ್ಬೇಕು ಗೈಸ್. ಈಗ ಲೈಟೇ ಇಲ್ಲ, ಲೈಟ್ ಆನೇ ಆಗ್ತಿಲ್ಲ ಗೈಸ್. ಇಲ್ಲಿ ಮೇನ್ ಸ್ವಿಚ್ ಆಫ್ ಮಾಡಿದ್ದಾರೆ, ಈಗ ಆನ್ ಆಯಿತು. ಸೊ ಗೈಸ್ ಹಾಗೆ ಬೆಳಗ್ಗೆ ಫುಲ್ ಅವಸರ ಆಗಿತ್ತು ಗೈಸ್. ಎಲ್ಲ ಚಿದ್ರಪತ್ರ ಆಗಿಬಿಟ್ಟಿದೆ. ಸೊ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಗೈಸ್. ಆಮೇಲೆ ಸಿಗ್ತೀನಿ ನಿಮಗೆ, ಬಾಯ್. ಸೊ ಗೈಸ್ ಈಗ ಊಟ ಆಯಿತು. ಸೊ ವಾಕಿಂಗ್ ಹೋಗಲ್ಲ ಗೈಸ್ ಇವತ್ತು, ಭಾಳ ಟಯರ್ಡ್ ಆಗಿಬಿಟ್ಟಿದೆ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.